ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇಲ್ಲಿವರೆಗೂ ನಾವು ರಾಶಿಕಾರಕತ್ವಗಳ ಬಗ್ಗೆ ಮತ್ತು ಗ್ರಹಕಾರಕತ್ವಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. 12 ರಾಶಿಗಳು ಮತ್ತು 9 ಗ್ರಹಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಇದು ನಾವು ಮಾತಾಡಿರೋದೆಲ್ಲ ಬಹಳ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡೋದು. ಅದು ಹೋಗ್ತಾ 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 ಅದರ ಒಂದು ಸುದೀರ್ಘ ವಿಶ್ಲೇಷಣೆಗಳನ್ನು ಮಾಡೋಣ. ಅದರಲ್ಲಿ ನಿಮಗೆ ಇನ್ನೂ ಗ್ರಹಕಾರಕತ್ವಗಳ ಬಗ್ಗೆ, ರಾಶಿ ಕಾರಕತ್ವಗಳ ಬಗ್ಗೆ ಅದರ ಆಳವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇದು ಕಲಿಯೋರಿಗೆ ಇದನ್ನು ನಾವು ಬೇಸಿಕ್ ಕ್ಲಾಸಸ್ ಅಂತೀವಿ. ಇದು ಪಾಠ ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಪಾಠ ಅಂತ ಹಾಕಿ ಪಾಠ 26 ಅಂತ ಹೇಳಿ ಪಾಠವನ್ನೇ ಮಾಡ್ತಾ ಇರೋದು. ಇವತ್ತಿಂದ ಭಾವಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. 12 ಭಾವಗಳಿವೆ. 12 ಭಾವಗಳಲ್ಲಿ ತನು, ಮನ, ಧನ ಅಂತ ಹೆಂಗೆ ನಾವು ಹೇಳ್ಕೊಂಡು ಹೋಗ್ತೀವಿ ಹಂಗೇ ಭಾವಗಳು ಬರ್ತಾ ಹೋಗತ್ವೆ. ತನು ಅಂದರೆ ಮೈ, ಭಾವ ಅಂದರೆ ನಮ್ಮ ಹೌಸ್ ಅಂದ್ರೇನು, ಮನೆ. ಮೊದಲನೆಯ ಮನೆ ಅನ್ನೋದನ್ನ 30 ಡಿಗ್ರಿ ತಗೋತೀವಿ ನಾವು. ಲಗ್ನವನ್ನ ನಾನು ಪರಿಗಣಿಸೋದು, ಇಲ್ಲಿ ಹಲವಾರು ಜನ ಹಲವಾರು ರೀತಿ ಮನೆಗಳನ್ನ ತಗೋತಾರೆ. ಕೆಲವೊಬ್ರು ಲಗ್ನ ಎಲ್ಲಿದೆ ಅಲ್ಲಿಂದನೇ 30 ಡಿಗ್ರಿ ತಗೊಂಡು ಅದನ್ನ ಮನೆ ಅಂತ ಕರೀತಾರೆ. ಕೆಲವೊಬ್ರು ಲಗ್ನವನ್ನ ಮಧ್ಯಭಾಗವಾಗಿ ಪರಿಗಣಿಸ್ತಾರೆ, ಅದು ನಾನು ಮಧ್ಯಭಾಗವಾಗಿ ಪರಿಗಣಿಸ್ತೀನಿ. ಕೆಲವೊಬ್ರು ರಾಶಿಯನ್ನೇ ಮನೆ ಅಂತ ಕರೀತಾರೆ. ಲಗ್ನ ಎಲ್ಲಾದ್ರೂ ಕೂತಿರ್ಲಿ, ಅಂದ್ರೆ ಲಗ್ನ 0 ಡಿಗ್ರಿ 1 ನಿಮಿಷದಲ್ಲಿ ಕೂತಿದ್ರು ಆ ರಾಶಿಯನ್ನ ಒಂದು ಮನೆ ಅಂತ ಕರೀತಾರೆ. ಅದೇ ಲಗ್ನ 29 ಡಿಗ್ರಿಲಿ ಕೂತಿದ್ರು ಆ ರಾಶಿಯನ್ನ ಮನೆ ಅಂತ ಕರೀತಾರೆ. ನಾನು ಆ ಥರ ತಗೊಳ್ಳಲ್ಲ. ನಾನು ಲಗ್ನವನ್ನ ಮನೆಯ ಮಧ್ಯಭಾಗ ಅಂತ ತಗೊಂಡು ಆ ಕಡೆ ಈ ಕಡೆ 15 ಡಿಗ್ರಿಯನ್ನ ಕುಯ್ದು ಅದನ್ನ ಮನೆ ಅಂತ ತಗೋತೀನಿ. ಅಂದ್ರೆ ವಿ ಕಾರ್ವ್ ಔಟ್ ದ ಫಸ್ಟ್ ಹೌಸ್ ಅಂತ ಹೇಳ್ತೀನಿ. ಈಗ ಈ ಭಾವಗಳನ್ನ ಅದನ್ನ ನಾನು ರಾಶಿ ಭಾವ ಅಂತ ಒಂದು ಪಾಠ ಮಾಡ್ತೀನಿ. ಆವಾಗ ಅದನ್ನ ವಿಸ್ತಾರವಾಗಿ ಅದನ್ನ ಹೇಳ್ಕೊಡ್ತೀನಿ. ನಾನು ಯಾವ ತರ ಅದನ್ನ ಮಿಡ್ ಪಾಯಿಂಟ್ ಈಕ್ವಲ್ ಭಾವ ಮಿಡ್ ಪಾಯಿಂಟ್ ಮೆಥಡ್ ಯಾವ ತರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇವಾಗ ಭಾವಕಾರಕತ್ವಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಭಾವದ ಬಗ್ಗೆ ಮಾತಾಡೋಣ ಇವತ್ತು. ಮೊದಲನೇ ಭಾವ ಅಂತಂದ್ರೆ ತಲೆಯ ಮೇಲೆ, ಶಿರಸ್ಸಿನ ಮೇಲೆ ನಾವು ಕೈ ಇಟ್ಟುಕೊಂಡ್ರೆ ಸಿಗುವಂತಹ ತಲೆಯ ಚಿಪ್ಪು. ಈ ವಿಚಾರದಲ್ಲಿ ಇದರಲ್ಲಿ ಏನೇನು ನಮಗೆ ಇದು ಏನೋ ಇರುತ್ತೆ ಅದೆಲ್ಲ ಮೊದಲನೇ ಭಾವಕ್ಕೆ ಬರುತ್ತೆ. ನಮಗಲ್ಲಿರೋದು ಏನು ಅಂತಂದ್ರೆ ಮೆದುಳು. ಮೇನ್ ಪಾಯಿಂಟ್ ನಮಗೆ ಮೆದುಳು, ತಲೆಯ ಮೇಲಿನ ಕೂದಲು, ತಲೆಯ ಚಿಪ್ಪು, ಇದೆಲ್ಲ ಬಹಳ ಬಹಳ ಮುಖ್ಯವಾದಂತಹ ಒಂದು ಅಂಗ. ಇದು ಅಂಗ, ಶರೀರ ಆಯಿತು. ಅದಕ್ಕೆ ಉತ್ತರ ಕಾಲಾಮೃತದಲ್ಲಿ ಹೇಳಿದ್ರಂಗೆ ದೇಹಶ್ಚ ಅವಯವಶ್ಚ ಸುಖ ಅಸುಖ ಜರ ಅಸ್ತೆ ಜ್ಞಾನ ಜನ್ಮಸ್ಥಳೆ ಕೀರ್ತಿ ಸ್ವಪ್ನವಲಾಯತಿ ನೃಪಣಯ ಆಖ್ಯಾಯುಂಷಿ ಶಾಂತಿರ್ವಯ ಅಂತ ಹೇಳಿ ಅದರಲ್ಲಿ ಇನ್ನೂ ಇದೆ ಮುಂದೆ. ಮೊದಲನೆಯ ಭಾವಕ್ಕೆ ಇರುವಂತಹ ಕಾರಕತ್ವಗಳ ಬಗ್ಗೆ ಸಂಸ್ಕೃತದಲ್ಲಿ ಅವರು ಬರೆದಿರುವಂತಹ ಒಂದು ಟಿಪ್ಪಣಿ. ಆ ಟಿಪ್ಪಣಿಯನ್ನ ಅನುಸರಿಸ್ಕೊಂಡು ಮತ್ತು ಬೇರೆ ಕಡೆ ಓದಿರುವಂಥದ್ದು ಮತ್ತು ನಮಗೆ ಅರ್ಥ ಆಗಿರುವಂಥದ್ದೆಲ್ಲ ತಗೊಂಡ್ರೆ ಬಹಳ ಮುಖ್ಯವಾದಂತಹ ಕಾರಕತ್ವ ಮೊದಲನೆಯ ಮನೆ ಅಂತಂದ್ರೆ ಏನು ಅಂತಂದ್ರೆ ನಾನು ಅನ್ನೋದಿರತ್ತೆ ನೋಡಿ. ಐಡೆಂಟಿಟಿ, ಅಹಂಕಾರ, ಅಹಂ, ಅದನ್ನ ಇಂಗ್ಲಿಷ್ನಲ್ಲಿ ಈಗೋ ಅಂತ ಕರಿತೀವಿ. ಇದು ಮೊದಲನೆಯ ಇಂಪಾರ್ಟೆಂಟ್ ಅಂದ್ರೆ ಬಹಳ ಮುಖ್ಯವಾದಂತಹ ಒಂದು ಕಾರಕತ್ವ. ಯಾವಾಗ ಮೊದಲನೇ ಮನೆ ಅಧಿಪತಿ ಬಹಳ ಕ್ಷೀಣಿಸೋಗಿ ಕೆಟ್ಟ ಜಾಗದಲ್ಲಿ ಕೂತ್ಕೊಂಡು ನರಳ್ತಾ ಇರ್ತಾನೆ, ಆ ಜಾತಕನಿಗೂ ಅದೇ ತರಹದ ಒಂದು ಮನಸ್ಥಿತಿ, ಅದೇ ತರಹದ ದೇಹಸ್ಥಿತಿ ಉಂಟಾಗತ್ತೆ. ಅದಕ್ಕೆ ಹೇಳೋದು, ಮೊದಲನೇ ಮನೆ ಅಧಿಪತಿ ಬಂದು 8ನೇ ಮನೆಗೆ ಹೊರಟೋಗ್ಬಿಟ್ರೆ, ಅಂದ್ರೆ ದ ಲಗ್ನ ಲಾರ್ಡ್ ಅಂದ್ರೆ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಕೆಟ್ಟದಾಗಿ ಕೂತಿದ್ರೆ, ಯಾವುದೋ ರಾಹುಕೇತುವಿನ ಒಂದು ಇದರಲ್ಲಿ ಕೂತ್ಕೊಂಡಿದ್ರೆ ದೇಹ ಕಷ್ಟ ಯೋಗ ಅನ್ನೋ ಒಂದು ಯೋಗವೇ ಸೃಷ್ಟಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಮೊದಲನೇ ಮನೆಯನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಪೊಸಿಷನ್, ಆಸ್ಪೆಕ್ಟ್ ಅಂಡ್ ಕಂಜಂಕ್ಷನ್ ಅಂತ ಹೇಳ್ತೀವಿ. ಯಾವ ಗ್ರಹಗಳು ಅಲ್ಲಿ ಕೂತಿವೆ, ದ ಪೊಸಿಷನ್ ಆಫ್ ಪ್ಲಾನೆಟ್ಸ್ ಇನ್ ದ ಫಸ್ಟ್ ಹೌಸ್. ಹಾಗೂ ಮೊದಲನೇ ಮನೆಯ ಅಧಿಪತಿ ಅಂದ್ರೆ ಲಗ್ನಾಧಿಪತಿಯು
ಎಲ್ಲಿ ಕೂತಿದ್ದಾನೆ, ಹಾಗೂ ಅವನೊಟ್ಟಿಗೆ ಕೂತಿರುವಂತಹ ಗ್ರಹಗಳು ಯಾವ್ಯಾವು, ಕಂಜಂಕ್ಷನ್, ಏನೋ ಅದಕ್ಕೆ ಸಂಯೋಗ ಅಂತ ಕರಿತೀವಿ, ಅಂದ್ರೆ ಒಟ್ಟಿಗೆ ಕೂತ್ಕೊಂಡಿರುವಂಥದ್ದು. ಹಾಗೂ ಲಗ್ನವನ್ನ ಮತ್ತು ಲಗ್ನಾಧಿಪತಿಯನ್ನ ಯಾವ ಯಾವ ಗ್ರಹಗಳು ದೃಷ್ಟಿ ಮಾಡ್ತಾ ಇವೆ. ಈಗ ದೃಷ್ಟಿ ಕೊಡೋದು ಆಸ್ಪೆಕ್ಟ್ ಅಂತ ಕರಿತೀವಿ. ಆ ಆಸ್ಪೆಕ್ಟ್, ಪೊಸಿಷನ್, ಕಂಜಂಕ್ಷನ್ ಈ ಮೂರನ್ನು ಅರ್ಥ ಮಾಡಿಕೊಂಡ್ರೆ, ಜೊತೆಗೆ ಗ್ರಹಕಾರಕತ್ವ ಮತ್ತು ರಾಶಿಕಾರಕತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ಭಾವಕಾರಕತ್ವ ಸುಲಭ ಆಗ್ಬಿಡುತ್ತೆ ನಮಗೆ. ಅಂದ್ರೆ ಏನ್ ಸಿಗತ್ತೆ ಆ ಮನೆಯಿಂದ ಅಂತ ಅರ್ಥ ಆಗುತ್ತೆ. ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಎಲ್ಲದಕ್ಕಿಂತ ಮೊದಲು ಒಂದು ಜ್ಯೋತಿಷಿ ಅಂದರೆ ಏನು ಅಂತಂದ್ರೆ, ಗ್ರಹಗಳು, ರಾಶಿಗಳು, ಭಾವಗಳು, ದೃಷ್ಟಿಗಳು, ಗ್ರಹ ಬಲ, ಯುತಿಗಳು ಮತ್ತು ಯೋಗಗಳನ್ನು ಒಟ್ಟಾಗಿ ಪರಿಗಣಿಸುವುದು ಮತ್ತು ಅದರಲ್ಲಿ ದಶಾಭುಕ್ತಿಗಳು, ಬಲಾಬಲಗಳು ಇವೆಲ್ಲನ್ನೂ ಒಟ್ಟಾಗಿ ಸೇರಿಸಿ ಅದನ್ನು ಪರಿಗಣಿಸಿ ಜನ್ಮಕುಂಡಲಿಯ ಆ ಜೀವನದ ಬೀಜ, ಅದು ಯಾವುದು, ಮೊದಲನೆಯ ಒಂದು ನಮ್ಮ ಜನ್ಮಕುಂಡಲಿ, ಅದು ಜೀವನದ ಬೀಜ ಇದ್ದಂಗೆ. ಅದು ಮರ ಬೆಳೆಯುತ್ತೆ, ನೀವು ಹುಟ್ಟದಾಗಿ ಇದ್ದಿದ್ದದು. ಅದನ್ನು ನಾವು ಪ್ರೋಗ್ರೆಸಿವ್ ಹಾರೋಸ್ಕೋಪಿ ಅಂತ ಹೇಳಿ ಅದನ್ನು ಬೆಳೆಸ್ಕೋಬೇಕು ನಾವು. ಇವಾಗ ಯಾರೋ ಬಂದು ಕೇಳ್ತಾರೆ, 15 ವಯಸ್ಸು, 15 ವರ್ಷ ನಾವು ಅದನ್ನು ಬೆಳೆಸ್ಬೇಕು. ಬೆಳೆಸಿ ಅಂದರೆ ಅದನ್ನು ನಾವು ಆ ದಶಾಭಕ್ತಿಗಳು ಅದನ್ನೆಲ್ಲ ನೋಡಿದಾಗ ಅದದಾಗೆ ಬೆಳೆಯುತ್ತದು. ಅದನ್ನು ಬೆಳೆದಾಗ ನಮ್ಗೆ ಅರ್ಥ ಆಗತ್ತೆ, ಇಲ್ಲಿದ್ದವನು ಹಿಂಗೆ ಹುಟ್ಟಿದವನು ಹಿಂಗಾಗಿದ್ದಾನೆ. ಅಂದರೆ ಬೀಜದಲ್ಲಿ ಇದು ಈಗ ಮರ ಹಿಂಗೆ, ಗಿಡ ಹೇಗಿದೆ, ಗಿಡ ಹೋಗಿ ಈ ಥರ ಮರ ಆಗತ್ತೆ ಅನ್ನೋದು ನಮಗೆ ಒಂದು ಊಹೆ. ಆ ಊಹೆ ಅನ್ನೋದು ಜ್ಯೋತಿಷ್ಯನಿಗೆ ಆ ಇರುವಂತಹ ಜ್ಞಾನ ಮತ್ತು ಅದರಲ್ಲಿ ಇರುವಂತಹ ವಿಚಾರಗಳನ್ನು ತಿಳ್ಕೊಂಡಿರೋ ವಿಚಾರದ ಮೇಲೆ ಅವನು ಮಾಡಬೇಕೆ ಹೊರತು ಸುಮ್ಮನೆ ಹಂಗೆ ಊಹೆ ಮಾಡಿದ್ರೆ ಜಸ್ಟ್ ಗೆಸ್ ವರ್ಕ್ ಅಂತ ಆಗ್ಬಿಡುತ್ತದು. ಆ ಥರ ಅಲ್ಲ. ಹೇಗೆ ಒಂದು ಉದಾಹರಣವಾಗಿ, ಮಾವಿನಕಾಯಿ ತಿಂದಾದ ಮೇಲೆ ಮಾವಿನ ಹಣ್ಣು ಬಿಸಾಕಿದ್ರೆ ಮಾವಿನ ಬೀಜದಿಂದ ಮಾವಿನ ಮರವೇ ಬರುತ್ತೋ, ಹಾಗೆ ಜನ್ಮಕುಂಡಲಿಯ ಜೀವನದ ಸಂಪೂರ್ಣ ರೂಪರೇಖೆಯನ್ನು ಅದು ಒಳಗೊಂಡಿರುತ್ತೆ. ಹಿಂಗೆ ಮಾವಿನ ಬೀಜದಲ್ಲಿ ಮಾವಿನ ಮರನೇ ಕಾಣ್ಬೋದು ನಾವು. ಅಂದರೆ ಅದನ್ನು ನೋಡೋರ್ಗೆ ಅರ್ಥ ಆಗತ್ತೆ, ಓ ಈ ಬೀಜ ಹಾಕಿದ್ರೆ ನಮಗೊಂದು ಮರ ಬರುತ್ತೆ ಅಂತ. ಅದೇ ಥರ ಜನ್ಮಕುಂಡಲಿ ಅನ್ನೋದು ಒಂದು ಬೀಜ. ಅದನ್ನು ನಾವು ನೋಡಿದ್ರೆ ಇದು ಈ ಥರ ಒಂದು ಮರ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಅರ್ಥ ಆಗತ್ತೆ. ಮೊದಲನೇ ಮನೆಗೆ ಹೋಗೋಣ. ಮುಖ್ಯ ಕಾರಕತ್ವಗಳು, ಜೀವನದ ಆರಂಭ, ಬಿಗಿನಿಂಗ್ ಆಫ್ ಲೈಫ್ ಅಂತೀವಿ ನಾವು. ಯಾಕೆ ಮೊದಲನೇ ಮನೆ ಅಲ್ವಾ, ಅಲ್ಲಿಂದ ಶುರು ಆಗಿರುತ್ತೆ. ದೇಹ ಅಂತಂದ್ರೆ ನಮ್ಮ ಪೂರ್ಣ ದೇಹವನ್ನ ಮೊದಲನೇ ಮನೆಯಿಂದಲೇ ನೋಡ್ಬೇಕು ನಾವು. ಅದರಲ್ಲಿ ಮುಖ್ಯವಾಗಿ ತಲೆಯ ಭಾಗ್ಯವನ್ನ ನೋಡ್ಬೇಕು. ತಲೆಯಲ್ಲೂ ಮುಖ್ಯವಾಗಿ ಮೆದುಳು ಭಾಗವನ್ನ ನೋಡ್ಬೇಕು. ಕಣ್ಣಿಗೆ ಬರಲ್ಲ, ಕಣ್ಣು ಬಂದು ಎರಡನೇ ಮನೆಗೆ ಬರುತ್ತೆ. ಹಣೆ ಮತ್ತು ತಲೆಯ ಭಾಗವನ್ನ ನಾವು ಮೊದಲನೇ ಮನೆಯಲ್ಲಿ ನೋಡ್ಬೇಕು. ವ್ಯಕ್ತಿತ್ವದ ಒಂದು ಗುರುತು ಅಂದ್ರೆ ನಾವು ಹೇಳೋದು ಐಡೆಂಟಿಟಿ. ಅದಕ್ಕೆ ನಾ ಹೇಳೋದಲ್ಲ ಅಹಂ, ನಾನು ಅಂದ್ರೆ ಯಾರು, ನನ್ನ ಸುತ್ತಮುತ್ತ ಯಾರಿದ್ದಾರೆ, ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇ ಮನೆ. ಹಾಗೂ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್, ಚರಿತ್ರೆ, ಆ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವ್ಯಕ್ತಿತ್ವ ಮತ್ತು ಚರಿತ್ರೆ ಮೊದಲನೇ ಮನೆ. ಆತ್ಮಜ್ಞಾನ, ವೈಯಕ್ತಿಕತೆ ಅಂದ್ರೆ ಇಂಡಿವಿಜುಯಾಲಿಟಿ, ಎಲ್ಲರೂ ಅವರವರಲ್ಲೇ ಒಂದು ಸ್ವಂತ ಒಂದು ಯುನೀಕ್ ಬಿಹೇವಿಯರ್ ಅಂತೀವಿ. ಅಂದ್ರೆ ಒಂದು ವಿಚಿತ್ರವಾದಂತಹ ಒಂದು ಬೇರ್ಪಡಿಸುವಂಗೆ 10 ಜನಕ್ಕೂ ಒಟ್ಟಿಗೆ ಸೇರಿಸಿದಾಗ್ಲೂ ನಾನೇ ಬೇರೆ ಅನ್ನೋವಂಥ ಒಂದು ವ್ಯಕ್ತಿತ್ವ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಆ ವ್ಯಕ್ತಿತ್ವವನ್ನ ಮೊದಲನೇ ಮನೆ ಹೇಳ್ಕೊಡತ್ತೆ ನಮಗೆ. ದೇಹದ ಭಾಗಗಳಲ್ಲಿ ತಲೆ ಮತ್ತು ತಲೆಯ ಮೇಲಿರುವ ಚಿಪ್ಪನ್ನ ಅದು ತೋರ್ಪಡಿಸುತ್ತೆ. ತಲೆಯ ಚರ್ಮ, ಮುಖ ಮತ್ತು ಚರ್ಮ ಇಷ್ಟನ್ನ ಮೊದಲನೇ ಮನೆ ಹೇಳುತ್ತೆ. ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾವು ಕಾರಕತ್ವಗಳನ್ನು ಅರ್ಥ ಮಾಡಿಕೊಂಡ್ರೆ ಮೊದಲನೇ ಮನೆಯಲ್ಲಿ ಆತ್ಮವಿಶ್ವಾಸ, ಶಾಂತಿ, ಸಾಮರಸ್ಯ, ಸುಖ, ಮಾನಸಿಕ ಆರೋಗ್ಯ, ಸ್ವತಃ ತನ್ನ ಬಗ್ಗೆ ಇರುವ ಅಭಿಪ್ರಾಯ, ಅಹಂಕಾರ ಮತ್ತು ಖ್ಯಾತಿ, ಫೇಮ್, ಗೌರವ, ಪ್ರತಿಷ್ಠೆ, ಜ್ಞಾನ, ಧನ, ಕನಸುಗಳು, ಉತ್ತಮ ನಿದ್ರೆ, ಜನ್ಮಸ್ಥಳ, ನಾವು ಹುಟ್ಟಿರುವಂತಹ ಜಾಗ, ದೈಹಿಕ ಶಕ್ತಿ
ಮತ್ತು ಆಯುಷ್ಯಕ್ಕೆ ದ್ವಿತೀಯ ಸೂಚನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಆಯುಷ್ಯವನ್ನ ನಾವು ಯಾವಾಗಲೂ ನೋಡೋದು ಅಷ್ಟಮದಿಂದ, ಆದರೆ ಮೊದಲನೇ ಮನೆ ಅಂದ್ರೆ ಲಗ್ನವೇ ನಮಗೆ ಶಕ್ತಿ ಇಲ್ಲ ಅಂತಂದಾಗ 8ನೇ ಮನೆ ನೋಡೋದು, ಬರೀ 8ನೇ ಮನೆ ನೋಡಬಾರದು. ಹಂಗಾಗಿ 2 ಶಕ್ತಿಗಳನ್ನು ನೋಡಬೇಕು. 8ನೇ ಮನೆಯಲ್ಲಿರುವಂತಹ ಆಯುಷ್ ಶಕ್ತಿ ಮತ್ತು ಲಗ್ನದಲ್ಲಿರುವಂತಹ ಆಯುಷ್ ಶಕ್ತಿ ಎರಡನ್ನೂ ತಗೊಂಡು ಆ ವಿಶ್ಲೇಷಣೆಯನ್ನು ಮಾಡಿ ಆಯಸ್ ಎಷ್ಟಿದೆ ಅಂತ ಹೇಳೋದಕ್ಕೆ. ಇವಾಗ ಈ ಮೊದಲನೇ ಮನೆಯದನ್ನ ಬರೀ ನಾವು ಸುಮ್ಮನೆ ಇಷ್ಟನ್ನೇ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ. ನಾನು, ನನ್ನದು ಮತ್ತು ನನ್ನ ಹತ್ರ ಇರುವಂಥವ್ರು ನನಗೇನು ಸಿಗತ್ತೆ, ನಾನಂದ್ರೆ ಏನು, ನಾನು ಈ ಒಂದು ಸಮಾಜದಲ್ಲಿ ನನ್ನನ್ನು ಸಮಾಜ ಯಾವ ಥರ ಕಾಣುತ್ತೆ, ನಾನು ಸಮಾಜಕ್ಕೆ ಏನು ಕೊಡ್ಬೋದು, ನಾನು ಸಮಾಜದಿಂದ ಏನು ತಗೋಬೋದು, ಇದಷ್ಟು ಮೊದಲನೇ ಮನೆಗೆ ಬರುವಂಥದ್ದು. ಅಂದರೆ ಮೊದಲನೇ ಮನೆ ಭಾಳ ಭಾಳ ಮುಖ್ಯ ಅಲ್ವಾ? ಯಾಕಂದರೆ ನೀವು ಅಂದ್ರೆ ಯಾರು ಅನ್ನೋದು ಅದೇ ಬರಿತಾ ಇರೋದು ನಿಮ್ಮ ಬಗ್ಗೆ. ಹಂಗಾಗಿ ಬಲವಾದ ಲಗ್ನ ಆತ್ಮವಿಶ್ವಾಸ ಮತ್ತು ಜೀವನದ ದಿಕ್ಕನ್ನು ನೀಡುತ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಕೆಲವು ಉದಾಹರಣೆಗಳು ಕೊಟ್ಟರೆ ನಿಮ್ಗೆ ಅರ್ಥ ಆಗತ್ತೆ. ಇವಾಗ ಲಗ್ನಾಧಿಪತಿ ಲಗ್ನದಲ್ಲೇ ಕೂತಿತ್ತು ಅಂತ ಇಟ್ಕೋಣ. ಅಲ್ಲಿಗೆ ಅರ್ಥ ಏನು ಅಂತಂದ್ರೆ, ಮೊದಲನೇ ಮನೆ ಬಹಳ ಗಟ್ಟಿಯಾಗಿ ತನ್ನ ಸ್ವರೂಪಕ್ಕೆ ಯಾವುದೇ ತರಹದ ಧಕ್ಕೆ ಬಾರದೇ ಇರುವಂಗೆ ತನ್ನ ಸ್ವರೂಪವನ್ನ ಪ್ಯೂರಿಟಿ ಅಂತಂದ್ರೆ ಸ್ವಚ್ಛವಾಗಿ ಇಟ್ಕೊಂಡಿರುತ್ತೆ. ಇವಾಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಒಂದು ಉದಾಹರಣೆಗೆ ತುಲಾ ರಾಶಿ ಲಗ್ನವಾಗಿದ್ದು ಆ ಲಗ್ನದಲ್ಲಿ ಶುಕ್ರ ಕೂತಿದ್ದರೆ ಮಾಳವ್ಯ ಯೋಗ ಅನ್ನುವಂಥ ಒಂದು ಒಳ್ಳೆ ಉತ್ತಮವಾದಂಥ ಯೋಗ ಸಿಗತ್ತೆ. ಅದರಲ್ಲಿ ಏನು ಸಿಕ್ತು ಸರ್ ಅದರಲ್ಲಿ ಅಂತಂದ್ರೆ, ಬೇರೆ ಗ್ರಹಗಳ ಒಂದು ಅದರ ಮೇಲೆ ಪ್ರಭಾವ ಇಲ್ಲದಿದ್ದರೆ ಶುಕ್ರ ತನ್ನ ಸ್ವಚ್ಛ ಮತ್ತು ಅದಕ್ಕಿರುವಂತಹ ಒಂದು ಸ್ಫೂರ್ತಿ ಏನಿದೆ, ಶುಕ್ರನ ಒಂದು ಸ್ವಭಾವ ಏನಿದೆ, ಪೂರ್ಣವಾಗಿ ಅದು ಲಗ್ನಕ್ಕೆ ಕೊಟ್ಬಿಡುತ್ತೆ. ಆವಾಗ ಜಾತಕನಿಗೆ ಲಲಿತ ಕಲೆ, ಶಾಸ್ತ್ರ, ವಿನೋದ ಮತ್ತು ಅಲ್ಲಿ ಇಲ್ಲಿ ಸುತ್ತಾಡಿ ಬರಬೇಕು ಆಸೆ, ಆಕಾಂಕ್ಷೆ ಮತ್ತು ಓದೋ ವಿಚಾರದಲ್ಲಿ ಬಹಳ ಆಸಕ್ತಿ, ಶ್ರದ್ಧೆ, ಇವೆಲ್ಲ ಬಹಳ ಒಳ್ಳೊಳ್ಳೆ ಕಾರಕತ್ವ, ಶುಕ್ರನ ಕಾರಕತ್ವಗಳು ಅದಷ್ಟು ಪೂರ್ಣವಾಗಿ ಕೊಟ್ಬಿಡುತ್ತೆ. ಅದಕ್ಕೆ ಅದನ್ನ ರಾಜಯೋಗ ಅಂತ ಕರೆಯೋದು. ಈಗ ಹಂಸಯೋಗ ಆಗಿರಲಿ, ಭದ್ರಯೋಗ ಆಗಿರಲಿ, ರುಚಕ ಯೋಗ ಆಗಿರಲಿ, ಸಸಯೋಗ ಆಗಿರಲಿ, ಇಲ್ಲ ಮಾಳವ್ಯ ಯೋಗ ಆಗಿರಲಿ, ಹಂಸ, ರುಚಕ, ಭದ್ರ, ಸಸ, ಮಾಳವ್ಯ, ಈ 5 ಯೋಗಗಳು ನಮಗೆ ಕೊಡುವಂತಹ ಗುರು ಮತ್ತೆ ಕುಜ, ಶನಿ, ಬುಧ ಮತ್ತು ಶುಕ್ರ ಈ ಕೊಡುವಂಥ ಯೋಗಗಳು ಲಗ್ನದಲ್ಲೇ ಕೂತ್ಕೊಂಡಿದ್ರೆ ಅತ್ಯುತ್ತಮ ಜಾತಕ. ಅದನ್ನು ನಾವು ಪಂಚಮಹಾಪುರುಷ ಯೋಗ ಅಂತ ಕರಿತೀವಿ. ಅಂದರೆ 5 ಥರ ಮಹಾಪುರುಷರು ಹುಟ್ಟುತ್ತಾರೆ ಇಂತಹ ಒಂದು ಜಾತಕದಲ್ಲಿ. 5 ಥರ ಮಹಾಪುರುಷರು ಯಾರು? ಭದ್ರ ಯೋಗದವರು, ಮಾಳವ್ಯ ಯೋಗದವರು. ಒಂದೊಂದು ಯೋಗಕ್ಕೂ ಪ್ರತ್ಯೇಕವಾಗಿ ಬಹಳ ಅರ್ಥಗರ್ಭಿತವಾದಂತಹ ಒಂದು ವಿಶ್ಲೇಷಣೆ ಇದೆ ಮತ್ತು ಅದಕ್ಕೆ ಅದರ ಒಂದು ಇದು ಕ್ಯಾರೆಕ್ಟರ್ ಸ್ಕೆಚ್ ಅಂತೀವಿ, ಅದಕ್ಕೆ ಚಾರಿತ್ರ್ಯವನ್ನೇ ಬೇರೆ ಥರ ಬರೆದು ಅದಕ್ಕೆ ಹಿಂಗೇ ಇರುತ್ತೆ ಅನ್ನೋದಿರುತ್ತೆ. ಅವ್ರು ನೋಡೋದಕ್ಕೂ ಒಂಥರ ಹಾವಭಾವಗಳೆಲ್ಲ ಒಂದೇ ಥರ ಇರುತ್ತೆ. ಅದಕ್ಕೆ ಪ್ಯೂರಿಟಿ ಅಂತೀವಿ. ಅಂದರೆ ಸ್ವಚ್ಛವಾಗಿ ಬರೀ ಒಂದೇ ಒಂದು ಯೋಗ, ಬೇರೆ ಏನು ಅದಕ್ಕೆ ಸೇರ್ಕೊಂಡಿರಬಾರ್ದು. ಎರಡನೇ ಉದಾಹರಣೆ ಕೊಡಬೇಕು ಅಂತಂದ್ರೆ, ಅದೇ ತುಲಾ ರಾಶಿಯಲ್ಲಿ ಲಗ್ನ ಆಗಿದ್ದು ಶುಕ್ರ ಬಂದು 5ನೇ ಮನೆಗೆ ಹೋಗಿ ಕೂತ್ಕೊಂಡಿದ್ದು, ಅಲ್ಲಿ ಒಂದು ರಾಹು ಕೂತ್ಕೊಂಡಿದ್ದಾನೆ ಅಂತ ಇಟ್ಕೋಣ. 5ನೇ ಮನೆಯಲ್ಲಿ ಶುಕ್ರ ಬಹಳ ಒಳ್ಳೇದು, ಲಗ್ನಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದ್ರೆ ಎಕ್ಸಲೆಂಟ್, ಸೂಪರ್. ಆದರೆ ಅಲ್ಲಿ ರಾಹು ಕೂತ್ಕೊಂಡಿದ್ದಾನಲ್ಲ, ಏನ್ ಸರ್ ಮಾಡೋದು ಅಂತಂದ್ರೆ, ರಾಹು ಎಲ್ಲಿ ಕೂತಿದ್ದಾನೆ? ತನ್ನದೇ ಆದಂತಹ ಮನೆಯಲ್ಲಿ ಕೂತಿದ್ದಾನೆ. ಕುಂಭದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕೂತಿರ್ಬೋದು. ಯಾಕಂದ್ರೆ ಅಲ್ಲಿ ಧನಿಷ್ಠ, ಶತಭಿಷ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳು ಇರುತ್ತವೆ. ಅದರಲ್ಲಿ ಅಲ್ಲೇ ಕೂತಿರ್ಬೋದು. ಶತಭಿಷ ನಕ್ಷತ್ರದಲ್ಲೇ ಶುಕ್ರನು ರಾಹುನು ಕೂತಿದೆ. ಅತ್ಯುತ್ತಮವಾದಂತಹ ಒಂದು ಅದೊಂದು ಇದು ಕೂತಿರುವಂತಹ ಒಂದು ಸ್ಥಿತಿ. ಆ ಸ್ಥಿತಿನೇ ಬೇರೆ ತರ ನಿಮಗೆ ಕೊಡುವಂತಹ ಒಂದು ಪರಿಣಾಮ ಆಗಿರಲಿ, ಅದಕ್ಕೆ ಬರುವಂತಹ ಫಲಿತಾಂಶ ಆಗಲಿ ಬೇರೆ. ಹಂಗಾಗಿ ಲಗ್ನವನ್ನ ಅರ್ಥ ಮಾಡ್ಕೋಬೇಕು, ಭಾವಕಾರಕತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ
ಆ ಭಾವದಿಂದ ಭಾವಾಧಿಪತಿ ಆಗಿರುವಂತಹ ಲಗ್ನಾಧಿಪತಿ ಎಲ್ಲೂ ಹೋಗಿದ್ದಾನೆ, ಎಷ್ಟು ದೂರ ಹೋಗಿದ್ದಾನೆ, ಯಾರ ಜೊತೆ ಕೂತಿದ್ದಾನೆ ಅನ್ನೋದನ್ನು ನೋಡ್ಲೇಬೇಕು. ಇಲ್ಲಾಂದ್ರೆ ಬರೀ ನಿಮಗೆ ಭಾವಕಾರಕತ್ವ ತಗೊಂಡು ಅಂತಂದ್ರೆ ನಾನು ಹೇಳಿರೋ ಅಷ್ಟರಲ್ಲಿ ನಿಮಗೆ ಸಾಲ ಮಾಡೋದು, ಸಾಲ ಮಾಡದೇ ಇರೋವಂಥದ್ದು, ಅತಿ ಖರ್ಚು ಮಾಡೋದು, ಇಲ್ಲ ಜಿಪ್ಪಣತನ ತೋರಿಸೋದು, ಮತ್ತೆ ಶರೀರವನ್ನೇ ನೋಡ್ಕೊಳ್ಳದೆ ಇರೋವಂಥದ್ದು, ಇಲ್ಲ ಶರೀರವನ್ನೇ ನೋಡ್ಕೊಳ್ಳೋದು, ಬರೀ ಶರೀರ ಅಂದ್ರೆ ಯಾವಾಗ ನೋಡೋ ಬಾಚಣಿಗೆ ಇಟ್ಕೊಂಡು ಮಿರರ್ ಮುಂದೆನೆ ನಿಂತ್ಕೊಂಡಿರೋದು, ಕನ್ನಡಿ ಮುಂದೆ ನಿಂತ್ಕೊಂಡಿರೋದು, ಆಮೇಲೆ ಹಂಗೆ ಎಲ್ಲ ಈ ಈ ಈ ಸ್ವಯಂ ತನ್ನ ಒಂದು ಶರೀರಕ್ಕೆ ನಾನು ನನ್ನ ಮುಡುಪಾಗಿಟ್ಕೊಂಡಿದ್ದೀನಿ ಅಂತ ಹೇಳಿ ಆ ವಿಚಾರವನ್ನೇ ನೋಡುವಂಥದ್ದು ನಮಗೆ ಲಗ್ನ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಇನ್ನೊಂದು ವಿಚಾರಗಳಿವೆ, ಇದಕ್ಕೆ ಬಹಳ ಮುಖ್ಯವಾದಂತಹ ವಿಚಾರ ಇದು. ಲಗ್ನದಲ್ಲಿ ಈಗ ಭಾವಕುಂಡಲಿಗೆ ನಾವು ಲೆಕ್ಕ ಹಾಕೊಂಡಾಗ ಭಾವಕ್ಕೆ ಒಂದು ಶಕ್ತಿ ಇರುತ್ತೆ, ಭಾವಬಲ ಅಂತ ಕರಿತೀವಿ. ಆ ಭಾವಬಲವನ್ನ ಅರ್ಥ ಮಾಡ್ಕೋಬೇಕು. ಲಗ್ನ ಭಾವ ಬಲ ಕಮ್ಮಿ ಆಗಿದ್ರೆ ಆವಾಗ ನಾವು ನೋಡ್ಬೇಕಾಗಿರೋದು ಲಗ್ನ ಭಾವದ ಅಧಿಪತಿ ಅಂದ್ರೆ ಲಗ್ನಾಧಿಪತಿ ಅವನ ಬಲ ಎಷ್ಟಿದೆ ಅಂತ ಹೇಳಿ ಷಡ್ಬಲವನ್ನ ನೋಡ್ಬೇಕು. ಭಾವಬಲ ಮತ್ತು ಷಡ್ಬಲ ಎರಡನ್ನೂ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಲಗ್ನ ಭಾವದಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ಎಷ್ಟು ಅದು ನಿಮಗೆ ಕೊಡತ್ತೆ ಅನ್ನೋದು ಅರ್ಥ ಆಗತ್ತೆ. ಭಾವಕಾರಕತ್ವಗಳು ಸ್ವಲ್ಪ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಮತ್ತು ಅದು ಒಂದು ಸ್ವಲ್ಪ ಅದಕ್ಕೆ ಎಲ್ಲರೂ ಹೇಳ್ತಾರೆ ಅದಕ್ಕೆ ಡ್ರೈ ಸಬ್ಜೆಕ್ಟ್, ಅದೊಂದು ಸ್ವಲ್ಪ ಅಷ್ಟು ಆಹಾ ಅಂತ ಹೇಳಿ ರುಚಿಕರವಾಗಿರುವಂತಹ ಅದು ಒಂದು ವಿಚಾರ ಅಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತಲೆಗೆ ಏನು ಹತ್ತದೇ ಇಲ್ಲ. ಜಾತಕ ನೋಡಬೇಕು ಅಂತಂದ್ರೆ ಭಾವಕುಂಡಲಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಭಾವಾಧಿಪತಿ ಅಂದ್ರೆ ಲಗ್ನಾಧಿಪತಿ ಆಗಿರಲಿ, ಎರಡನೇ ಮನೆ ಅಧಿಪತಿ ಆಗಿರಲಿ, ಯಾವುದೇ ಒಂದು ಅಧಿಪತಿ ಆಗಿರಲಿ, ಅವರ ಬಗ್ಗೆ ಅವನು ಎಲ್ಲಿ ಕೂತಿದ್ದಾನೆ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಇಲ್ಲ ಅಂತಂದ್ರೆ ನಮಗೇನೂ ಅರ್ಥ ಆಗಲ್ಲ. ಇನ್ನೊಂದು ನಾಲ್ಕನೇ ಇದು ಬಹಳ ಇನ್ನೊಂದು ಮುಖ್ಯವಾದಂತಹ ಒಂದು ವಿಚಾರ ಏನಂತಂದ್ರೆ ಲಗ್ನ ಎಲ್ಲಿ ಬೇಕಾದ್ರೂ ಕೂತಿರ್ಬೋದಲ್ವ. 12 ಮನೆಗಳಲ್ಲಿ 12 ಲಗ್ನಗಳು ಬರುತ್ತೆ. 12 ಲಗ್ನಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂತಿರ್ಬೋದು, ಅಂದ್ರೆ ಯಾವ ರಾಶಿಯಲ್ಲಿ ಬೇಕಾದ್ರೂ ಕೂತಿರ್ಬೋದು. ಬಟ್ ಆ ರಾಶಿ ಕಾಲಪುರುಷ ಅಂತ ಇದೆಯಲ್ಲ, ಮೇಷದಿಂದ ಶುರು ಆಗತ್ತೆ ನೋಡಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ, ಈ 12 ರಾಶಿಗಳನ್ನ ಅದೇ ಸಾಲಾಗಿ ನಾನು ಕ್ರಮವಾಗಿ ಹೇಳ್ಕೊಂಡು ಬಂದಾಗ ಅದನ್ನು ಕಾಲಪುರುಷ ಅಂತ ಕರಿತೀವಿ. ಕಾಲಪುರುಷನ ಒಂದು ವಿಚಾರ ಅಲ್ಲಿ ಹಂಗೆ ಕೂತಿರುತ್ತೆ. ಮೇಷದಿಂದಾನೇ ಸಂಕ್ರಾಂತಿ ಶುರುವಾಗೋದು ನಮಗೆ, ಮೇಷ ಸಂಕ್ರಾಂತಿ. ಇದು ಮೇಷ ಸಂಕ್ರಾಂತಿ ನಾನು ಹೇಳ್ತಿರೋದು ನಮ್ಮ ಜನವರಿ 14-15 ಮಧ್ಯೆ ಬರುವಂಥ ಸಂಕ್ರಾಂತಿ ಅಲ್ಲ, ಅದು ಬೇರೆ ಸಂಕ್ರಾಂತಿ. ಅದು ಬರೋದು ನಮಗೆ ಈ ಧನುರ್ಮಾಸ ಮತ್ತು ಮಕರ ಸಂಕ್ರಾಂತಿ. ಆ ಮಕರ ಸಂಕ್ರಾಂತಿ ಬಗ್ಗೆ ಮಾತಾಡ್ತಾ ಇಲ್ಲ, ಮೇಷ ಸಂಕ್ರಾಂತಿ. ಮೇಷದಿಂದ ಶುರು ಆಗುತ್ತೆ. ಇವಾಗ ಮೊದಲನೇ ಮನೆ ಅಂತ ಹೇಳ್ತಾ ಇರಲಿಲ್ಲ ಭಾವ, ಅದು ಕಾಲಪುರುಷನಿಂದ ಎಲ್ಲಿ ಬೇಕಾದ್ರೂ ಕೂತಿರ್ಬೋದಲ್ಲ. ಕಾಲಪುರುಷನ ಒಂದು ವಿಚಾರ ಮತ್ತು ಭಾವವನ್ನ ಎರಡನ್ನೂ ಅರ್ಥ ಮಾಡಿಕೊಂಡು ಅದನ್ನ ಪರಿಗಣಿಸ್ಬೇಕು. ಅಂದ್ರೆ ಮೊದಲನೆಯ ಭಾವ ಅಂದ್ರೆ ಫಸ್ಟ್ ಹೌಸ್ ಮಿಥುನ ರಾಶಿಯಲ್ಲಿ ಕೂತಿರ್ಬೋದು. ಮಿಥುನ ರಾಶಿಯ ರಾಶಿಕಾರಕತ್ವಗಳನ್ನ ತಗೊಂಡು ಮೊದಲನೆಯ ಭಾವ ಅದನ್ನ ಸೇರಿಸ್ಕೊಂಡು ಅದು ಹೇಳುತ್ತೆ. ಆ ಮಿಥುನ ರಾಶಿಯ ಕಾರಕತ್ವಗಳು ಕಾಲಪುರುಷನ 3ನೇ ಮನೆಗೆ ಬರುವಂತಹ ಕಾರಕತ್ವಗಳನ್ನ ತಗೊಂಡಿರುತ್ತೆ. ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ, ವಾಚಾಳಿ ಅಂತ. ಅದೇ ತರ ಅದೇ ಲಗ್ನ ನನಗೆ ವೃಶ್ಚಿಕ ರಾಶಿಯಲ್ಲಿ ಲಗ್ನ ಕೂತ್ಕೊಂಡಿದ್ರೆ ಗುಪ್ತವಾಗಿ ಇಟ್ಕೋತಾರೆ, ಜಾಸ್ತಿ ಮಾತಾಡಲ್ಲ, ಮಿತಭಾಷಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಅದೇ ಲಗ್ನ ಭಾವ ಈ ಕಡೆಗೆ ಹೋಗ್ತಾ ಇದ್ದಂಗೆನೆ ಭಾವಕಾರಕತ್ವಗಳನ್ನು ಹಂಗೇ ಅದು ತಿರುಗಿಸುತ್ತೆ. ಹಂಗಾಗಿ ಕಾಲಪುರುಷ ನಾವು ಮಾತಾಡಿರುವಂತಹ ರಾಶಿಕಾರಕತ್ವಗಳು ಮತ್ತು ಭಾವಕಾರಕತ್ವಗಳನ್ನ ಎರಡನ್ನೂ ಮಿಕ್ಸ್ ಮಾಡಬೇಕು, ಮಿಲಾಯಿಸ್ಬೇಕು. ಆವಾಗಲೇ ನಿಮಗೆ ಅದರ ಒಂದು ರಸ ಅಂದ್ರೆ ಅದರದ್ದು ನಿಮಗೆ ಬೇಕಾಗಿರುವಂತಹ ಒಂದು ವಿಚಾರ ಸಿಗತ್ತೆ. ಇವತ್ತಿಗೆ ಇದು ಇಷ್ಟು ಸಾಕು. ನಾಳೆ ಬರುವಂತಹ ನೆಕ್ಸ್ಟ್ ಬರುವಂತಹ ಕಾರಕತ್ವಗಳಲ್ಲಿ ನಾವು 2ನೇ ಮನೆ, 3ನೇ ಮನೆ, ಅದನ್ನೆಲ್ಲ 2 3 ಕಾರಕತ್ವಗಳನ್ನು ಒಟ್ಟೊಟ್ಟಾಗಿ ಸೇರಿಸಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ನಮಸ್ಕಾರ.